ಓಂ ಚಪಾಕುಸುಮ ಸಂಕಾಶಂ ಕ್ಯಾಶಪೇಯಂ ಮಹದ್ಭುತಿಂ ತಮೋಜ್ಞ ಸರ್ವಾಶುಭಜ್ಞಂ ಪ್ರಣತೋಸ್ಮಿ ದಿವಾಕರಂ. ಓಂ ನಮೋ ಸೂರ್ಯಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ವಿಶ್ವಾನಂದ ಆಚಾರ್ಯ. ಗೌರ್ಮೆಂಟ್ ಜಾಬ್ ಯಾರಿಗೆ ಸಿಗುತ್ತೆ ಆದ್ರೆ, ಗೌರ್ಮೆಂಟ್ ಜಾಬ್ ಸಿಗ್ಬೇಕಾದ್ರೆ ನಿಮ್ಮ ಜಾತಕದಲ್ಲಿ ಯಾವ್ಯಾವ ಗ್ರಹಗಳು ಯಾವ್ಯಾವ ರೀತಿ ಫಲಾಫಲಗಳಿದ್ರೆ ಏನೇ ಜಾಬ್ ಸಿಗುತ್ತೆ ಅಂತಕ್ಕಂಥದ್ದನ್ನ ಈ ಒಂದು ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಸ್ಪರ್ಧಾತ್ಮಕ ಯುಗ ಇದು. ಈ ಒಂದು ಯುಗದಲ್ಲಿ ಗೌರ್ಮೆಂಟ್ ಜಾಬ್ ಸಿಗ್ತಕ್ಕಂಥ ತುಂಬಾ ಕಷ್ಟ. ಆದ್ರೆ ನಿಮ್ ಜಾತಕದಲ್ಲಿ ಬಲವಾಗಿದ್ದಾಗ ನಿಮ್ಗೆ ಈಸಿ ಆಗುತ್ತೆ. ಆ ಒಂದು ದಶೆ, ಆ ಒಂದು ಭುಕ್ತಿ, ಅಂತರ್ಭುಕ್ತಿ ನಡೀತಾ ಇರ್ಬೇಕಾದ್ರೆ ನಿಮ್ ಜಾಬ್ ಸಿಗುತ್ತೆ. ನೋಡಿ, ಒಬ್ಬರಿಗೇನೆ 5-6 ಗೌರ್ಮೆಂಟ್ ಜಾಬ್ ಸಿಕ್ಕಿರೋದು ನೀವು ನೋಡಿರ್ತೀರ. ಅಂದ್ರೆ ಅವ್ರಿಗೆ ಆ ರೀತಿ ಜ್ಞಾನ ಇರುತ್ತೆ. ಆ ಜ್ಞಾನ ಕೊಡ್ತಕ್ಕಂಥವ್ರು ಯಾರು? ಗ್ರಹಗಳು. ಗೌರ್ಮೆಂಟ್ ಉಕ್ತಿನ ಋಣ ಇದೆಯಲ್ಲ ನೋಡೋ, ಫಸ್ಟ್ ನೋಡ್ಕೊಳ್ಳೋ ಅನ್ನೋರು. ಒಂದು ಪ್ರಭಾವ ವ್ಯಕ್ತಿ ಆಗ್ಬೇಕಾದ್ರೆ ಆ ಗ್ರಹಗಳ, ಸೂರ್ಯ ಗ್ರಹದ ಪ್ರಭಾವ ಹೆಂಗಿರ್ಬೇಕು? ಸಮಾಜದಲ್ಲಿ ಕೀರ್ತಿ, ಯಶಸ್ಸು, ಸನ್ಮಾರ್ಗಗಳು ಬೇಕಂದ್ರೆ, ಒಂದು ಜಾಬ್ ಅಲ್ಲಿ ಗೌರ್ಮೆಂಟ್ ಜಾಬ್ ಬೇಕಾದ್ರೆ ಸೂರ್ಯನ ಪಾತ್ರ ಅತ್ಯಗತ್ಯ. ಈ ಸ್ಪರ್ಧಾತ್ಮಕ ಯುಗದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಇಂದ ಸ್ಪರ್ಧೆಯಲ್ಲಿ ಜಯಿಸ್ತಾನ, ಅದಕ್ಕೆ 6ನೇ ಮನೆ ನೋಡ್ಬೇಕು. 6ನೇ ಮನೆ ಸ್ಟ್ರಾಂಗ್ ಆಗಿದ್ದು ಬಲವಾಗಿದ್ದಾಗ ಎಕ್ಸಾಮ್ ಪಾಸ್ ಆಗ್ತಾನೆ. 3 ಲಕ್ಷ ಜನ ಅಲ್ಲ, 10 ಲಕ್ಷ ಜನ ಆಗಿದ್ರು ಕೂಡ ಈತನಿಗೆ ಬಲ ಇರುತ್ತೆ. ಆ ಬಲ 6ನೇ ಮನೆ ಕಾಂಬಿನೇಷನ್ ನೋಡ್ಬೇಕು, 10ನೇ ಮನೆ ನೋಡ್ಬೇಕು, ಪ್ಲಸ್ ಲಾಭದಾಯಕ, ಅದೃಷ್ಟದಾಯಕ 11ನೇ ಮನೆ ನೋಡ್ಬೇಕು. ಒಟ್ಟಾರೆಯಾಗಿ ಸರ್ಕಾರಿ ಉದ್ಯೋಗ ಸಿಗ್ಬೇಕು, ಗೌರ್ಮೆಂಟ್ ಜಾಬ್ ಬೇಕು ಅಂದ್ರೆ ಒಬ್ಬ ಜಾತಕನಲ್ಲಿ 10ನೇ ಮನೆ ಸ್ಟ್ರಾಂಗ್ ಆಗಿರ್ಬೇಕು, 11ನೇ ಮನೆ ಸ್ಟ್ರಾಂಗ್ ಆಗಿರ್ಬೇಕು. ಈ 3 ಸ್ಥಿತಿಗಳು ಕರೆಕ್ಟ್ ಆಗಿ ಇತ್ತು ಅಂತಂದ್ರೆ, ನಿಮ್ಮ ಜಾತಕದಲ್ಲಿ ಬಲವಾಗಿತ್ತು ಅಂತಂದ್ರೆ, ಆ ಗ್ರಹಗಳು ಫಲದಿಂದ ನಿಮ್ಗೆ ಜಾಬ್ ಸಿಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಟ್ರೈ ಮಾಡಿ, ನಿಮ್ಮ ಸಮಯನ ವ್ಯರ್ಥ ಮಾಡ್ಕೊಬೇಡಿ. ಆದ್ರೆ ಬಲವಾಗಿ ಟ್ರೈ ಮಾಡಿ. ನೋಡಿ, ಸಾಮರ್ಥ್ಯ ಇದ್ದವನ್ಗೆಲ್ಲನೂ ಯೋಗ ಬರಲ್ಲ. ನಾನು ಓದೇ ಮಾಡ್ತೀನಿ ಅಂತ ಛಲ ಕೊಡೋರು ಯಾರು? ಗ್ರಹಗಳೇ ಅಲ್ವಾ? ಯಾಕೆ ಬೇರೆಯವ್ರಿಗೆ ಆ ಛಲ ಇರೋದಿಲ್ಲ? ಗೌರ್ಮೆಂಟ್ ಜಾಬ್ ಅಲ್ಲಿ ಟೀಚರ್ ಆಗ್ಬೋದಾ, ಅಥವಾ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲ, ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲ, ಅಥವಾ ಒಂದು ದಕ್ಷಾಧಿಕಾರಿನ, ಎ ದರ್ಜನ, ಬಿ ದರ್ಜನ, ಇದನ್ನೆಲ್ಲ ನೋಡ್ಬೇಕಾಗ್ತದೆ. ಅದಕ್ಕೆಲ್ಲ ಸ್ಟ್ರಾಂಗ್ ಆಗಿರ್ಬೇಕು. ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾವ ಲಗ್ನ ಜಾತಕದವರಿಗೆ ಯಾವ ಕಾಂಬಿನೇಷನ್ ಇದ್ರೆ ಜಾಬ್ ಸಿಗುತ್ತೆ ಅಂತ ಚಾಟ್ ಮುಖಾಂತರ ಉದಾಹರಣೆ ಕೊಟ್ಕೊಂಡು ತಿಳಿಸ್ತಾ ಹೋಗ್ತೀನಿ. ಮೇಷಲಗ್ನ ಜಾತಕದವ್ರಿಗೆ ಏನಾದ್ರು ಜಾಬ್ ಸಿಗ್ಬೇಕು, ಗೌರ್ಮೆಂಟ್ ಜಾಬ್ ಸಿಗ್ಬೇಕಂದ್ರೆ, ಈ ರೀತಿ ನಿಮ್ಮ ಜನ್ಮ ಜಾತಕಗಳಲ್ಲಿ, ನಿಮ್ಮ ಕುಂಡಲಿಯಲ್ಲಿ, ಜನ್ಮ ಜಾತಕದ ಕುಂಡಲಿಯಲ್ಲಿ ಈ ಒಂದು ಕಾಂಬಿನೇಷನ್ ಇದ್ದಿದ್ದೆ ಆದ್ರೆ ನಿಮ್ಗೆ ಜಾಬ್ ಸಿಗುವಂತ ಯೋಗ ತುಂಬಾ ಚೆನ್ನಾಗಿದೆ. ನೋಡಿ ವೀಕ್ಷಕರೇ, ಮೇಷಲಗ್ನ ಜಾತಕದವ್ರಿಗೆ ನಾನು ಆಗ್ಲೇ ಹೇಳಿದೆ, ಮೇಷಲಗ್ನ ಅಂದ್ರೆ 6ನೇ ಮನೆಯಲ್ಲಿ ಸ್ಪರ್ಧಾತ್ಮಕ ಯುಗ. ಸ್ಪರ್ಧಾತ್ಮಕ ಯುಗದಲ್ಲಿ ಶತ್ರುಗಳನ್ನ ಜಯಿಸಬೇಕು, ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ. ಅದಕ್ಕೆ ಸೂರ್ಯ ಮತ್ತೆ ಬುಧ ಇರುತ್ತೆ. ನೋಡಿ, ಇಲ್ಲಿ ಬುಧ ಬಂದ್ಬಿಟ್ಟು ಕನ್ಯಾ ರಾಶಿಯಲ್ಲಿ ಬುಧ ಉಚ್ಚನಾಗಿದ್ದಾನೆ. ಜೊತೆಗೆ ಸೂರ್ಯ ಜೊತೆಗಿದ್ದಾಗ ಅವ್ರ ಮಿತ್ರರು, ಇಲ್ಲಿ ಬುಧಾಧಿಪತ್ಯ ಯೋಗ ಉಂಟಾಯ್ತು. ಒಳ್ಳೆ ವಿದ್ಯಾ ಬುದ್ಧಿ ಕಾರಕದಿಂದ ಶತ್ರುಗಳನ್ನ ಸ್ಪರ್ಧಾತ್ಮಕದಲ್ಲಿ ಎಕ್ಸಾಮ್ ಪಾಸ್ ಮಾಡ್ಕೊಂಡು ಟಾಪರ್ ಬರ್ತಾನೆ. ಅದಕ್ಕೆ ಕಾಂಬಿನೇಷನ್ 10ನೇ ಮನೆ. 10ನೇ ಮನೆಯಲ್ಲಿ ನೋಡಿ, ಕುಜ ಉಚ್ಚನಾಗಿದ್ದು ಶನಿ ಸ್ವಂತ ಸ್ಥಾನದಲ್ಲಿ ಇರೋದ್ರಿಂದ ಇವರಿಬ್ರು ಮಿತ್ರರು ಇಲ್ಲಿ ಸ್ಟ್ರಾಂಗ್ ಕಾಂಬಿನೇಷನ್ ಇದೆ. ಉಚ್ಚ ಗ್ರಹದ ಫಲ ತುಂಬಾ ಅದ್ಭುತವಾಗಿದೆ. 11ನೇ ಮನೆ ನೋಡಿ, ಅದೃಷ್ಟ ತಂದು ಕೊಡ್ತಕ್ಕಂತ 11ನೇ ಮನೆಯಲ್ಲಿ ಶುಕ್ರ ಗ್ರಹ ಇದ್ದಾನೆ. ಶುಕ್ರ ಗ್ರಹ ನಮ್ಗೆ ಏನ್ ಮಾಡ್ತಾನೆ? ಲಾಭ ತಂದು ಕೊಡ್ತಾನೆ. 10ನೇ ಮನೆಯಲ್ಲಿ ವಿದ್ಯಾಬುದ್ಧಿ ಕಾರಕ, ಸ್ಪರ್ಧಾತ್ಮಕದಲ್ಲಿ 6ನೇ ಮನೆ ಸ್ಟ್ರಾಂಗ್ ಆಗಿದೆ. 10ನೇ ಮನೆ ತುಂಬಾ ಚೆನ್ನಾಗಿ ಉಚ್ಚ ಗ್ರಹಗಳು ಶನಿ ಗ್ರಹದ ಇತಿಫಲದಿಂದ. ಶುಕ್ರ ಗ್ರಹ 11ನೇ ಸ್ಥಾನದಲ್ಲಿದ್ದಾನೆ, ಅಂದ್ರೆ ಲಾಭ ಇದೆ. ಯೋಗನೂ ಇರಬೇಕು, ಯೋಗ್ಯತೆನೇ ಇರಬೇಕಾದಂಗೆ ನಮ್ಗೆ ಎಲ್ಲಾ ರೀತಿ ಕಾಂಬಿನೇಷನ್ ಇದೆ. ಈ ರೀತಿ ಏನಾದ್ರೂ ಮೇಷಲಗ್ನ ಜಾತಕದಲ್ಲಿ ಇದ್ರೆ ಅವ್ರಿಗೆ ಜಾಬ್ ಸಿಗುವಂತ ಯೋಗ ಇದೆ. 6ನೇ ಮನೆಯಲ್ಲಿ ಬುಧ ಶನಿ ಇದ್ದು, 10ನೇ ಮನೆಯಲ್ಲಿ ಕುಜ ಗ್ರಹ ಸೂರ್ಯ ಗ್ರಹ ಇದ್ದು, 11ನೇ ಮನೆಯಲ್ಲಿ ಗುರು ಇದ್ರು ಸಹ ಸಿಗುತ್ತೆ, ಜಾಬ್ ಸಿಗುತ್ತೆ. ಇಲ್ಲಿ ನೋಡಿ, ಇವರಿಬ್ರು ಮಿತ್ರರೇ. ಇಲ್ಲಿ ಹುಚ್ಚಿನ ಜೊತೆಗೆ ಶನಿ ಇರೋದ್ರಿಂದ ಇಲ್ಲಿ ಶತ್ರುಗಳು ಬೇಗ ಜಯಿಸ್ಕೊಂತಾನೆ, ಅಂದ್ರೆ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತಾನೆ, ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ. ಇಲ್ಲಿ ಕುಜನ ಜೊತೆಗೆ ಸೂರ್ಯ ಇರೋದ್ರಿಂದ ಒಳ್ಳೆ ದಕ್ಷಾಧಿಕಾರಿ ಆಗ್ತಾನೆ. ಎ ದರ್ಜೆಯಲ್ಲಿ ಇರ್ತಕ್ಕಂಥದ್ದು IAS ಆಫೀಸರು, IPS, ಈ ಒಂದು ಯೋಗ ಇರುತ್ತೆ. ಗುರುವಿನ ಅನುಗ್ರಹ ಇರೋದ್ರಿಂದ ಲಾಭದಲ್ಲಿ ಅದ್ಭುತವಾಗಿರುತ್ತೆ. ಈ ರೀತಿ ಕಾಂಬಿನೇಷನ್ ಚೆನ್ನಾಗಿರ್ಬೇಕು ನಿಮ್ಮ ಜಾತಕಗಳಲ್ಲಿ. ಅದು ಇಲ್ಲಿ ನೋಡಿ, ಮೇಷಲಗ್ನ ಜಾತಕದವ್ರಿಗೆ 6ನೇ ಮನೆಯಲ್ಲಿ ಕುಜಗ್ರಹ ಗುರುಗ್ರಹ ಇದ್ದು, 10ನೇ ಮನೆಯಲ್ಲಿ ಸೂರ್ಯ ಬುಧ ಇದ್ದಾಗ, ಮತ್ತೇನಾದ್ರೂ 11ನೇ ಮನೆಯಲ್ಲಿ ಶನಿ ಇದ್ರೆ
ಅಂತವ್ರಿಗೂ ಸಹ ಜಾಬ್ ಸಿಗುತ್ತೆ. ಈ ಕಾಂಬಿನೇಷನ್ ನೋಡ್ಕೊಬೇಕಾಗುತ್ತೆ, ನಾವು ನೋಡ್ಕೊಂಡು ನಿರ್ಧಾರ ಮಾಡ್ಬೇಕಾಗ್ತದೆ. ನೋಡಿ, ಶನಿ ಕುಂಭ ರಾಶಿಯಲ್ಲಿ ಸ್ಟ್ರಾಂಗ್ ಆಗಿದ್ದಾನೆ, ಸ್ವಂತ ಸ್ಥಾನದಲ್ಲಿದ್ದಾನೆ. 10ನೇ ಸ್ಥಾನದಲ್ಲಿ ಸೂರ್ಯ ಬದ ಶತ್ರು ಮನೆಯಲ್ಲಿ ಇದ್ರೂ ಸಹ ಇಲ್ಲೇನಾಗ್ತದೆ, ಬುಧಾಧಿಪತಿ ಯೋಗ ಉಂಟಾಗ್ತದೆ. ಇಲ್ಲಿ ಕುಜ ಮತ್ತೆ ಗುರುವಿನ ಅನುಗ್ರಹದಿಂದ ಇಲ್ಲೂ ಸಹ ಬಲ ಇದೆ. ಮೇಷ ಲಗ್ನ ಜಾತಕರು ಈ ಕಾಂಬಿನೇಷನ್ ಜಾಬ್ ಸಿಗುತ್ತೆ. ನೋಡಿ, 1ನೇ ಮನೆಯಿಂದ 6ನೇ ಮನೆ, ಬುಧ ಉಚ್ಚನಾಗಿದ್ದಾನೆ, ಬುದ್ಧಿನ ಜೊತೆಗಿದ್ದಾನೆ, ಶತ್ರುಗಳನ್ನ ಜಯಿಸ್ಕೊಂತಾನೆ ಬುದ್ಧಿಯಿಂದ. ಇಲ್ಲಿ ನೋಡಿ, ಗುರು ಬಂದ್ಬಿಟ್ಟು ಇಲ್ಲಿ ನೀಚನಾಗಿದ್ದಾನೆ, ನೀಚ ಗುರು ಆಗಿರೋದ್ರಿಂದ ನೀಚ ಭಂಗ ರಾಜಯೋಗ ಸಿಗುತ್ತೆ. ನೀಚ ಭಂಗ ರಾಜಯೋಗ ಸಿಗ್ತಕ್ಕಂಥ ಯೋಗ ಇದೆ. 11ನೇ ಮನೆಯಲ್ಲಿ ಸ್ಟ್ರಾಂಗ್ ಆಗಿ ಶನಿ ಗ್ರಹ ಇರೋದ್ರಿಂದ ಈ ಕಾಂಬಿನೇಷನ್ ಇರ್ತೈತೆ. ನೀಚ ಭಂಗ ರಾಜಯೋಗನೂ ಸಿಗುತ್ತೆ, ಅಥವಾ ಪರಿವರ್ತನೆ ಯೋಗನೂ ಸಿಗುತ್ತೆ, ಅಥವಾ ಆ ಗುರುವಿನ ದೃಷ್ಟಿ ಬಿದ್ದಾಗ 10ನೇ ಮನೆಗೆ ಗುರುವಿನ ದೃಷ್ಟಿ. ಟೋಟಲ್ ಆಗಿ ಜಾತಕ ನೋಡ್ಬೇಕಾದಾಗ ಬಲಾಬಲಗಳು ಸಂಪೂರ್ಣ ಜಾತಕ ನೋಡಿ ಪ್ರಿಡಿಕ್ಷನ್ ಮಾಡಿದಾಗ ಇದ್ರ ಜೊತೆಗೆ ದಶಾಮುಕ್ತಿಗಳು ಇರ್ತದೆ. ದಶಾಮುಕ್ತಿಗಳು ಯಾವ ದಶೆನಲ್ಲಿ ನಿಮ್ಗೆ ಜಾಬ್ ಸಿಗುತ್ತೆ ಅಂತಕ್ಕಂಥದ್ದು ಸಹ ಪ್ರಿಡಿಕ್ಷನ್ ಮಾಡ್ಬೋದು. ಈ ರೀತಿ ಮಾಡಿದ್ದೆ ಆದ್ರೆ